ಹೀರೋನ ಸಿನಿಮಾದವರಾಗ್ಲಿ ಅದು ಜನಕ್ಕೆ ತಲುಪಬೇಕು ಅಂದ್ರೆ ಇದು ಒಂದೇ ಮೀಡಿಯಾ ಇರೋದು, ಬೇರೆ ಇಲ್ಲವೇ ಇಲ್ಲ. 4 ಸ್ತಂಭದಲ್ಲಿ ಈ ಒಂದು ಸ್ತಂಭ ಇನ್ನು ಸ್ವಲ್ಪ ಅಲ್ಲಾಡಿಬಿಟ್ರು ಎಲ್ಲ ಅಲ್ಲಾಡಿಬಿಡ್ತದೆ, ಏನ್ ಬೇಕಾದ್ರೂ ಬರೆದು ಬಿಡ್ತಾರೆ. ಆದ್ರೆ ಇಂಥ ಒಂದು ಸಿನಿಮಾಗಳನ್ನ ನೀವು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಏನು ನೋಡಿದವರು ಏನಂತಾರೆ, ನೋಡಿದ್ಮೇಲೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ನನ್ನ ಈ ಸಿನಿಮಾದಲ್ಲಿ ಹಾಡಿಸಿದ್ದಕ್ಕೆ ನಾನು ಬಿಗಿನಿಂಗ್ ಹಾಡಿದಾಗ ನನ್ಗೆ ಅನ್ಸಿರ್ಲಿಲ್ಲ, ಈಗ ನೋಡಿದಾಗ ಒಂದು ಎಮೋಷನ್ ಕನೆಕ್ಟ್ ಆಗುತ್ತೆ. ಯಾವಾಗ್ಲೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ನಮ್ಮ ಹೀರೋಗೆ, ಹೀರೋಯಿನ್ಗೆ, ನಮ್ಮ ನಿರ್ಮಾಪಕರಿಗೆ. ಈ ನೆಕ್ಸ್ಟ್ 14ನೇ ತಾರೀಕು ನಮ್ಮ ಕಿರಣ್ ಅವ್ರದ್ದು ಸಿನಿಮಾ ಬಾಂಡ್ ಅದು ಕೂಡ ರಿಲೀಸ್ ಆಗಿದೆ, ಅದರಲ್ಲೂ ಕೂಡ ನಾನು ಮಾಡಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಮತ್ತೆ ಟ್ರೈಲರ್ ರಿಲೀಸ್ ಆದ್ಮೇಲೆ ಮತ್ತೆ ಮಾತಾಡ್ತೀರಾ? ಆದ್ರೆ ಒಂದೆರಡು ಲೈನ್ ಹಾಡ್ಬೇಕು ಅಂತ ಅದಕ್ಕೆ ಟೋಟಲ್ ಆಗಿ ನಾನು ಮಾತಾಡೋದ್ರಲ್ಲೇ ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಮೊನ್ನೆ ಯಶ್ನವರನ್ನ ಇದು ಸಿನಿಮಾದ ಡಬ್ಬಿಂಗ್ ಮಾಡಿದೆ, ಅದರಲ್ಲಿ ಕಿರ್ಸಿ ಎಲ್ಲ ಕಟ್ಟಾಗಿ ಹೋಗಿ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಸರ್. ಸೊ ಚಿತ್ರತಂಡದ ಪರವಾಗಿ ಅವರಿಗೀಗ ಗೌರವ ಸಮರ್ಪಣೆಯನ್ನು ಮಾಡ್ಬೇಕಾ ಕೇಳ್ಕೊಳ್ತಾ ಇದ್ದೀನಿ. ಸೊ ಡೈರೆಕ್ಟರ್ ಹಾಗೆ ನಮ್ಮ ಇನ್ನೊಂದು ಅದೇನೆ, ಇದು ಹೇಗೆ ಸಾಧ್ಯ ಅನ್ನೋದು ಕೂಡ ನನಗೆ ಕ್ವಶನ್ ಆಗಿ ಹೇಳಿದ್ದು. ಬಟ್ ನನಗೆ ಒಳಗೆ ಒಂದು ಆಸೆ ಇತ್ತು, ನಮ್ಮ ಚಿತ್ರರಂಗದಲ್ಲಿ ಇಷ್ಟು ವರ್ಷ ನಾನು ಕೆಲಸ ಮಾಡಿ ಎಲ್ಲ ರಂಗದಲ್ಲೂ, ಅದರಲ್ಲೂ ಸಿನಿಮಾದಲ್ಲಾಗ್ಬೋದು, ನಾನು ಬೆಳೆದಿದ್ದು ಕಾರಂತರ ಅಂತವ್ರ ಜೊತೆ, ಕಾರ್ನಾಡ್ ರಂಗವ್ರ ಜೊತೆ, ಚಂದ್ರಶೇಖರ್ ಕಂಬಾರ ಅಂತವ್ರ ಜೊತೆ, ಅಶ್ವಥ್ ಅವರು, ಅನಂತ್ ಸ್ವಾಮಿ ಅವ್ರ ಜೊತೆ ಬೆಳೆದವನು ನಾನು. ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ ಹೋದ ವಿಜಯರಾಘವರು, ಪಾರ್ಥದಾಸ್ ಮತ್ತೆ ರೋಣ ಮಜುಂದಾರ್ ಅಂತ ಇಂಟರ್ನ್ಯಾಷನಲ್ ಮ್ಯೂಸಿಷಿಯನ್ಸ್ ಜೊತೆ ನಾನು ಬೆಳೆದವನು. ಆದ್ರೂ ಕೂಡ ಇಷ್ಟು ವರ್ಷ ಬಂದಾಗಲೂ ನಮ್ಗೇನು ಅಂತ ಇದೇ ಸಿಗ್ಲಿಲ್ವಲ್ಲ ಅಂತ ನಾನು ರೂಟೇ ಚೇಂಜ್ ಮಾಡ್ಬಿಟ್ಟಿದ್ದೆ. ನಾನು ಈ ಬಿಡಪ್ಪ ಮ್ಯೂಸಿಕ್ ಬೇಡ ಬೇಡ, ಈ ಕಡೆ ಆಕ್ಟಿಂಗ್ ಇನ್ನೂ ಜೀವನ ಆಗುತ್ತೆ ಅಂತ. ಆದ್ರೆ ಸಂಗೀತ ಅನ್ನೋದು ಬೇರೆ ಶಕ್ತಿ, ಅದೊಂದು ಶಕ್ತಿ. ಅದನ್ನ ಮೆಚ್ಚಿ ನನಗೆ ಅದು ಅಂತ ಒಂದು ದೊಡ್ಡ ಯೂನಿವರ್ಸಿಟಿಯಿಂದ ಕೊಟ್ಟಿದ್ದು, ಇದು ತುಂಬಾ ಗೌರವಾನ್ವಿತ. ಡಾಕ್ಟರೇಟ್ ಎಲ್ಲರೂ ತಗೊಳ್ತಾರೆ ಅನ್ಸುತ್ತೆ, ಆದ್ರೆ ಗಂಗೂಬಾಯಿ ಆನಗಳವರ ಆ ಇನ್ಸ್ಟಿಟ್ಯೂಟ್ ಇಂದ ಕೊಟ್ಟಿರ್ತಿದ್ದೀರ, ಅದಕ್ಕೆ ಸುಮಾರು ಜನ ಅದನ್ನ ನೋಡಿ ಏನು ಇವರು ಈ ರಂಗದಲ್ಲಿ ಏನ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು. ಅದನ್ನ ಪ್ರೋತ್ಸಾಹ ನನಗೆ ಬಂದಿರೋದಕ್ಕೆ ಈಗ ಎಷ್ಟೋ ನಮ್ಮ ಸ್ನೇಹಿತರಿಗೆ, ಕಲಾವಿದರಿಗೆ ತುಂಬಾ ಖುಷಿ ಅಂತ ಅನಿಸ್ತಾ ನನಗೂ. ಇದ್ರಲ್ಲಿ ಒಂದು ಇನ್ನೊಂದು ಚೂರು ಹುರುಪು ಬಂದಿದೆ, ಇನ್ನು ನೆಕ್ಸ್ಟ್ ಟೈಮ್ ಕೊಟ್ಟರೆ ಇನ್ನೂ ಚೆನ್ನಾಗಿರ್ತೀನಿ. ಮುಖ್ಯವಾಗಿ ನಮ್ಮ ಅಶ್ವಿನ್ ಸಖತ್ ವಿಷನ್ಸ್ ಮಾಡಿದ್ದಾರೆ. ನೀವು ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ನಿಜವಲ್ಲ ಅಶ್ವಿನ್ ನೋಡಿ, ಅದಕ್ಕೆ ನಾವು ಒಂದು 2-3 ಹೆಸರನ್ನ ಇಟ್ಕೊಂಡೇ ಕೂತಿರ್ತೀವಿ ನಾವು. ಅವ್ರಿಗೆ ಕ್ಯಾಮ್ರಾ ಅಂತ ಇವರೇ ಕ್ಯಾಮ್ರಾ ಸಕಲ ಮಾಡ್ತಾನೆ ಗುರು, ಡೈರೆಕ್ಟರ್ ಇವ್ರು ಹಂಗಲ್ಲ. ಕ್ರಿಯೇಟರ್ಸ್ ಆರ್ ದೇರ್, ಹಿಂಗೆ ಬರಬೇಕು ವಿಜುವಲ್ಸ್. ಅದು ಕ್ರಿಯೇಟರ್ಸ್ ಎಲ್ಲ ಹೊಸಬ್ರು. ಈಗ ನಾವು ಫಿಲ್ಮ್ ಇನ್ನೊಂದು ಚೂರು ಮಾತಾಡ್ಬಿಡ್ತೀನಿ. ಇವತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಮ್ಗೆ ನಡೀತಾ ಇದೆ. ಈಗ ನಾನು ಹಳೆಯದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಆದಷ್ಟು. ಹಳೆಯದಂದ್ರೆ ಮಾಡಿದ್ದೇ ಮಾಡಬೇಕು, ಹೇಳಿದ್ದೇ ಹೇಳ್ತಾ ಇರ್ಬೇಕು, ಅದೇ ಇದು ಬೇಡ ಅಂತ ಹೇಳಿ ಈ ಸಲ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಎಂತ ಯುವಕರನ್ನ, ಯಂಗ್ಸ್ಟರ್ಸ್, ಬ್ಯಾಂಗ್ಳೂರಿಂದನೇ IT ಅಭ್ಯಾಸ ಇದು. ಇಲ್ಲಿ ಎಂತೆಂತ IT ಅಲ್ಲಿ ಇಂಟೆಲಿಜೆನ್ಸ್ ಅಂದ್ರೆ ಈ ಶಾರ್ಟ್ ಫಿಲ್ಮ್, ಅದಕ್ಕಿಂತನೂ ಒಂದು ಯೂನಿಟ್ ನಾವು ರೆಡಿ ಮಾಡಿದ್ದೀವಿ. ಎಲ್ಲಾರೊಂದು ಯಂಗ್ಸ್ಟರ್ಸ್ ಬರ್ಬೋದು, ಅವರ ಏನಿದೆ ಟ್ಯಾಲೆಂಟ್ ಇದೆ ಅದನ್ನ ತೋರಿಸ್ಬೋದು. ಜೊತೆಗೆ ಶಾರ್ಟ್ ಫಿಲ್ಮ್ ಅನ್ನೋದನ್ನೇ ನಾವು ಬೇರೆ ಇಟ್ಕೊಂಡಿವಿ. ಶಾರ್ಟ್ ಫಿಲ್ಮ್ ಇದೆ, AI ಇದೆ. ಅದರಿಂದ ನೀವೆಲ್ಲ ಯಂಗ್ಸ್ಟರ್ಸ್ ಒಂದಷ್ಟು ಸಿನಿಮಾಗಳು ರೆಡಿ ಮಾಡಿದ್ರೆ ಅಥವಾ ಬಿಟ್ಸ್ ಮಾಡಿದ್ರೆ, ಶಾರ್ಟ್ ಫಿಲ್ಮ್ ಮಾಡಿದ್ರೆ ದಯವಿಟ್ಟು ನಮಗೆ ಕಳಿಸ್ಕೊಡಿ. ಅದಕ್ಕೆ ಸೆಪರೇಟ್ ಒಂದು ವರ್ಗನೆ ನಾನು ಸೃಷ್ಟಿ ಮಾಡಿದ್ದೀವಿ, ನೀವೆಲ್ಲ ಬರಬೇಕು. ಜೊತೆಗೆ ಎಷ್ಟೋ ನಿರ್ಮಾಪಕರು ಸಿನಿಮಾ ನಾನು ಸುಮ್ಮನೆ OTT ಓಪನ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣನೇ ಒಂದು 250 ಸಿನಿಮಾ ನನಗೆ ಬಂದಿದೆ ವಾಟ್ಸಪ್ ಅಲ್ಲಿ. ಅಂದ್ರೆ ಇನ್ನು ಸೇಲ್ ಆಗದಿರುವಂತ ಸಿನಿಮಾಗಳು ಯಾವ ಥರದ್ದು ದೊಡ್ಡ ಬಿಡಿ, ನಾನು ಆಗಲೇ ಫಸ್ಟ್ ಹೇಳ್ಬಿಟ್ರೆ. ಆಸೆ ಇಟ್ಕೊಂಡು ಮಾಡಿದಂತ ಎಷ್ಟೋ ಸಿನಿಮಾಗಳು ಇನ್ನೂ ಅವರು ಜೊತೆಲಿ ಇಟ್ಕೊಂಡು ಕೂತಿದ್ದಾರೆ, ಸೇಲ್ ಆಗಿಲ್ಲ. ಸಿನಿಮಾ ಥಿಯೇಟ್ರಿಗೆ ಬಂದಿಲ್ಲ, ಥಿಯೇಟ್ರಿಗೆ ಬಂದು ಜನ ಬರಲ್ಲ, ಜನ ಬರೋದಕ್ಕೆ ಪ್ರೋತ್ಸಾಹ ಇಲ್ಲ, ಪ್ರಚಾರ ಇಲ್ಲ. ಹೀಗಾಗಿ 250 ಸಿನಿಮಾ ನನಗೆ ಬಂದಿದೆ. ಅದಕ್ಕೂ ಕೂಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ. ನೆಟ್ಫ್ಲಿಕ್ಸ್ ಆಗ್ಬೋದು,
ಈ ಅಮೆಝಾನ್ ಆಗ್ಬೋದು, ಆ ವೇವ್ಸ್ ಆಗ್ಬೋದು, ZEE5 ಆಗ್ಬೋದು, ಮತ್ತೆ ನಮ್ಮ DD1 ಕೂಡ ನೀವು ಶೇರ್ ಮಾಡಿದ್ದಾರೆ ಸರ್. ಸುಮಾರು ವೇದಿಕೆನ ಸೆಪರೇಟ್ ಒಂದು ಶೇರ್ ಮಾಡಿದ್ದೀವಿ. ಅದಕ್ಕೆ ದಯವಿಟ್ಟು ನೀವು ಪತ್ರಕರ್ತರಿಗೆ ಹೇಳ್ತೀನಿ, ನಮ್ಮ TV ಅವರಿಗೆ ಹೇಳ್ತೀನಿ, ಇದನ್ನೊಂದು ಚೂರು ಪ್ರಚಾರ ಕೊಡಿ ಸರ್. ಅವ್ರು ಬರಲಿ, ಯಂಗ್ಸ್ಟರ್ಸ್ ಒಳಗೆ ಬರಲಿ ಅನ್ನೋ ಐಡಿಯಾ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ ರಂಗದ ಬಗ್ಗೆ, ಈಗ ಪೀಳಿಗೆಯ ಬಗ್ಗೆ ನಮಗಿರುವ ಕಳಕಳಿ ಅದ್ಭುತವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅದರ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಹೆಣ್ಣು ಸಾಹಿತಿ ಪತ್ರಕರ್ತರು ಆಗಿರುವಂತಹ ಜೋಗಿ ಸರ್ ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನೀವೆಲ್ಲ ಇದ್ದಾಗ ಒಂದು ಗುರುಸ್ಕೋ ಜಾಸ್ತಿ ಓಕೆ, ಇವಾಗ ಟ್ರೈಲರ್ ಅವ್ರು ಮಾಡಲಿ.